ಹೋಗತ್ತಿ ಯಾವಲ್ಲಿ ಅಂತ ಪ್ರಶ್ನೆ ಮಾಡಳಂದಾಗ ಯಾವ ಜೀವ ಅನ್ನುವ ಹ್ಯಾಂಗ ಐತಿ ಗುರುತಿಲ್ಲ ನಿನಗ. ಆ ಪರಮಾತ್ಮನ ಪ್ರತಿರೂಪ ಜೀವಾತ್ಮ ಇದ್ದನ ಶಿಸ್ತ, ಎಲ್ಲಿ ಹೋಗಿ ಎಲ್ಲಿ ಬಂದನ ಗುರುತಿಲ್ಲವ ನಿನಗ. ಏ ಹುಡುಕ ಬ್ಯಾಡ ಕೈಯಂದ ಕಳಕೊಂಡು, ಹಿಡುಕ ಒತ್ತಿ ನಿಜವಾಗಿ ತಿಳಕೊಂಡು. ಏ ನಡಿ ನುಡಿ ತೊಡಿ ಮೂರು ಸುದ್ದಿಟ್ಟು ಮಡಿ ಮಾಡ್ಕೊ, ಮೈಲಿಗೆ ತೊಳಕೊಂಡು. ತಂಗಿ ನಡಿ ನುಡಿ ತಡಿ ಮೂರು ಸುದ್ದಿಟ್ಟು ಮಡಿ ಮಾಡ್ಕೊ, ಮೈಲಿಗೆ ತೊಳಕೊಂಡು. ಅರಿವಿಲೆ ನಡಿ ಅವಗುಣ ಅಳಕೊಂಡು, ಅರವುಳ್ಳವರ ಇತಿಹಾಸ ಕೇಳಿಕೊಂಡು. ಪರ ಉಪಕಾರ ಮಾಡು ಪರದ್ರೋಹಿ ಆಗಬೇಡ, ಇರು ಶಾಂತಿ ತಾಳಿಕೊಂಡು. ಹವದೋ ಪರ ಉಪಕಾರ ಮಾಡು ಪರದ್ರೋಹಿ ಆಗಬೇಡ, ಇರು ಶಾಂತಿ ತಾಳಿಕೊಂಡು. ಅಂದೆವಾಡಿ ನಾಮ ಕೀರ್ತಿ ಕೇಳಿಕೊಂಡು, ಆನಂದ ಊಟ ಮಾಡು ದ್ರವ್ಯ ಬಳಕೊಂಡು. ಈ ಬಂಧನ ಲಘು ಧಾಟು ಉಸ್ತಾದ ಗೈಬಿಶಾನ ತುರೈ ಬಿರ್ದ ಹೇಳ್ಕೊಂಡು. ಬಂಧನ ಲಘು ಧಾಟು ಉಸ್ತಾದ ಗೈಬಿಶಾನ ತುರೈ ಬಿರ್ದ ಹೇಳಿಕೊಂಡು. ಸಾವಧಾನ ಸಾವಧಾನ ಸಮಾಧಾನ ಹಾಡು ತಂಗಿ, ಆ ಸುರುವಿಗೆ ಎದ್ದು ಹೆಣ್ಣ ಮಗಳು ಹಾಡಾಳರಿ ಹ್ಯಾಂಗ. ಪ್ರಥಮದಾಗ ಎದ್ದು ಪ್ರಾರಂಭ ಮಾಡಳ ಹೇಳುವೆ ತಮಗ, ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳಬೇಕ್ರಿ ಹಾಡಿನ ಮ್ಯಾಗ. ಹೇಳಿದರ ಕೇಳುವಲ್ಲಿ ಅಂತ ತಿಳಿದಂಗ ಹೇಳಳ ನಿಂತ, ಯಾವಾಗ ತಂಗಿ ನನಗ ಹೇಳಿದಿ ತಿಳಿವಲ್ದು ನನಗ. ಸುರುವಿಗೆ ಎದ್ದು ಯಾವ ಮಾರ್ಗ ಹಿಡಿದು ಹಿಂಗ ಹಾಡಳ ಬೇಗ. ಆ ಹೇಳಿದ್ರೆ ಕೇಳುವಲ್ಲಿ ಅಂತಾಳ ನನಗ.
ಹೋಗತ್ತಿ ಯಾವಲ್ಲಿ ಅಂತ ಪ್ರಶ್ನೆ ಮಾಡಳಂದಾಗ ಯಾವ ಜೀವ ಅನ್ನುವ ಹ್ಯಾಂಗ ಐತಿ ಗುರುತಿಲ್ಲ ನಿನಗ. ಆ ಪರಮಾತ್ಮನ ಪ್ರತಿರೂಪ ಜೀವಾತ್ಮ ಇದ್ದನ ಶಿಸ್ತ, ಎಲ್ಲಿ ಹೋಗಿ ಎಲ್ಲಿ ಬಂದನ ಗುರುತಿಲ್ಲವ ನಿನಗ. ಅಖಂಡ ರೂಪದಲ್ಲಿ ತಂಗಿ ಜೀವಾತ್ಮ ಜಗದಲ್ಲಿ ಹೋಗ್ಯಾನಂತ ಬ್ರಹ್ಮಿ ನಿನಗ ಆಗ್ಯಾದಂದಾಗ. ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾಗಲ್ಲ ಹೆಣ್ಣ ಮಗಳೀಗ, ಯಾಕಂದ್ರ ಬಹಳ ದೂರದಿಂದ ಇಲ್ಲಿಗೆ ಬಂದಾಳಂದಾಗ. ಬೆಳಗಾವಿ ಜಿಲ್ಲೆಯಿಂದ ಬಂದದ ಮೇಳ. ಯಾಕಂದ್ರೆ ಕಾರ್ ತರ್ಲಿ ಲಾರಿ ತರ್ಲಿ ಅದಕ್ಕೇನು ಸಂಬಂಧ ಇಲ್ಲ. ಹಾ, ಈ ವರ್ಷ ನಮ್ಮ ಕಮಿಟಿ ಅವ್ರು ಎಷ್ಟು ಇದರ ಮೂಲ ಇದಕ್ಕೆ ಕಾರಣೀಕರ್ತರು ಯಾರಂದ್ರ ನಮ್ಮ ಹಿರಿಯರಾಗಿರುವಂತ ಪೂಜ್ಯರಾದಂಥ ನಮ್ಮ ಸುರೇಶ ಗದಗಯ್ಯ ಮಠಪತಿ ಸಾಹೇಬರು. ನಮ್ಮ ಹಿರಿಯರು ಏನು ಮಾಡ್ಯಾರಂದ್ರೆ 3 ತಿಂಗಳ ಮೊದಲ ನನಗೆ ಫೋನ್ಯಾಗ ಮಾತಾಡಿದ್ದಾರ. ಇದೇ ಮೇಳ ಹೇಳ್ತೀನಿ ಅಂತ ಅಂದಿಲ್ಲ ನನಗೆ. ಅವರು ಕಾಶಿ ದರ್ಶನ ಮಾಡಿಕೊಂಡು ಬಂದಾರ. ಇವತ್ತ ಅವರು ನಾವು ದರ್ಶನ ಮಾಡಿವಂತಂದಾಗ ನಾವು ಪವಿತ್ರ ಅಂಥೇಳಿ ನಾವು ಭಾವಿಸ್ಬೇಕಾಗ್ಯದ. ಕಾಶಿ ಮತ್ತು ರಾಮೇಶ್ವರರು ಅಲ್ಲೇ ಅದನ್ರಿಪ್ಪ. ಮರ್ತಿಲ್ಲ. ಕಾಶಿ ರಾಮೇಶ್ವರರ ಮಾಡಿದಾಗೆ ಜನ್ಮ ಪವಿತ್ರ ಅಂತ ಹೇಳಿ ಅಂತಾರೆ. ಇಲ್ಲಿ ಹೆಣ್ಮಗಳು ವಿಷಯ ಏನ್ ತೆಗೆದಳಪ್ಪ ಅಂದ್ರೆ, ಜೀವ ಹ್ಯಾಂಗ ಅದಾನ ಜಗತ್ತದಲ್ಲಿ ಅನ್ನುವಂಥದ್ದು ಇನ್ನೂ ಅರ್ಥ ಆಗಿಲ್ಲ ಹೆಣ್ಮಗಳಿಗೆ. ಜೀವಾತ್ಮ ಹೆಂಗಿದ್ದಾನಂತಂದ್ರ ಅಖಂಡ ರೂಪದಲ್ಲಿ ಸರ್ವರೋಳು ಸಾಕ್ಷಿ ಇದ್ದಾನೆ, ಕಲ್ಲು ಮುಳ್ಳು ಪಳ್ಳು ಬಿಡದೆ ತುಂಬ್ಯಾನ ಅಂತ ಹೇಳಿನ ಮೊದಲು ಹೇಳಿನ ನಾನು. ಒಂದು ದೃಷ್ಟಾಂತ ಹೇಳೋದ ಹೆಣ್ಮಗಳಿಗೆ, ಸಾವಿರಾರು ಕೊಡಗಳು ತುಂಬಿಟ್ರಿ ನೀವು ನೀರು, ಸಾವಿರಾರು ಕೊಡಗಳು ನೀರು ತುಂಬಿಟ್ರೆ ಆ ಚಂದ್ರನ ಪ್ರತಿಬಿಂಬ ಎಲ್ಲಾ ಕೊಡಗಳೋಳು ಕಾಣ್ತದೆ. ಈ ನಮ್ಮ ಶಾಂತಾಬಾಯಿ ನೋಡ್ಯಾಳ ನಾಗೇಶ್ ಮೇಳದವರು, ಹಿಂಗ ಹಣಿಕೆ ಹಾಕಿ ನೋಡ್ಯಾಳ ಕೊಡದಾಗ ಅವನ ಛಾಯಾ ಪ್ರತಿಬಿಂಬ ಬಿದ್ದದಿಲ್ಲಿ ಕೊಡದಾಗ. ಎಲ್ಲರಿಗೂ ಕರಿಲಕತ್ತಳು ತನ್ನ ವಾರಿಗೆ ಅವರಿಗೆ, ಬರ್ರಿ ಕಲ್ಲವಕ್ಕ ಮಲ್ಲವಕ್ಕ ನಾಗಮ್ಮ ನಿಂಗಮ್ಮ ಎಲ್ಲರೂ ಬರ್ರಿ ಇಲ್ಲಿ, ಆ ಹಾಟ ಚಂದ್ರ ಇಲ್ಲೇ ಹಣ ನೋಡ್ರಿ ಅಂತ ಹೇಳಿ ಅಂದಳಂತ. ಅವ ಎಲ್ಲಿ ಇದು ಹೇಳುದೇನು, ಅದಕ್ಕೆ ಇಲ್ಲೇ ಅದಾನಂತಂದ್ರೆ ಇವ ಇಲ್ಲೇ ನನ್ನಲ್ಲಿ ಅದಾನಂತ ಹೇಳಿ ಹಿಂಗ ಅರ್ಥ ಮಾಡಿಕೊಂಡಾಳ ತಂಗಿ. ಅಖಂಡ ರೂಪದಲ್ಲಿ ಜೀವಾತ್ಮ ಅದಾನ, ಹೋಗಿಲ್ಲ ಬಂದಿಲ್ಲವ. ಅದಕ್ಕೆ ಹೇಳಿದರೆ ಕೇಳಿ ಅಲ್ಲಿ ಹೋಗುತ್ತೀವಲ್ಲಿ ನೀ ಹೋಗು ದಾರಿ ಒಂದು ಪರಬರ. ಜೀವ ಶರೀರದಿಂದ ಕಡಿಗಾಗುವಂತ ಮಾರ್ಗ ಹೇಳ್ಯಾರ ಹೊರತಾಗಿ ಈ ಜಗತ್ತದಲ್ಲಿ ಅಖಂಡ ರೂಪದಲ್ಲಿ ಜೀವಾತ್ಮ ಇದ್ದಾನ. ಇಲ್ಲಿ ಅವಸ್ಥೆಗಳಿದ್ದಾವ್ರಿ. ಈ ಶರೀರಕ್ಕ ನವದ್ವಾರಗಳೇನಿದ್ದಾವಲ್ಲ, ದಶೇಂದ್ರಿಗಳು ಇದ್ದಾವ, ಪಂಚ ಜ್ಞಾನೇಂದ್ರಿಗಳು ಮತ್ತೆ ಪಂಚ ಕರ್ಮೇಂದ್ರಿಗಳು. ಈ ದಶೇಂದ್ರಿಗಳು ಪ್ರತಿಯಲ್ಲಿ ಸಾಕ್ಷಿ ಅದಾವ ಶರೀರಕ್ಕ. ಅಂದ್ರೆ ಯಾವ ದ್ವಾರದಿಂದ ಜೀವ ಹೋಗ್ತದ, ಯಾವ ಅದರ ಲಕ್ಷಣ ಏನು ಅಂತ ಕೇಳ್ಯಾರ ಇವು. ಯಾವ ದ್ವಾರದಿಂದ ಹೋಗ್ತದ ಜೀವ, ಆ ಹೋದ ದ್ವಾರಕ್ಕ ಲಕ್ಷಣ ಏನು ಕಾಣ್ತದ, ನೀ ಹೋಗುದು ಹೆಂಗ ಅಂತ ಹೇಳಿ ಕೇಳಿದಾರ. ನೋಡು, ನಿಮಗೆ ಹೇಳಬೇಕಾದ್ರೆ ನಾಗೇಶ್ವರಿಗೆ ಹೇಳುದೇನಂದ್ರೆ, ವಾಕು ಪಾಣಿ ಪಾದ ಉಪಸ್ಥ ಗುದ ಅಂತ ಹೇಳಿ 5 ಕರ್ಮೇಂದ್ರಗಳಿದ್ದಾವ, ಮತ್ತೆ ಜ್ಞಾನೇಂದ್ರಗಳಿದ್ದಾವ. ಅವು 5 ಯಾವಂತಂದ್ರ ಪ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ಕೊಗ್ಗೇಂದ್ರಿಯ ಮತ್ತು ಸೋತ್ರೇಂದ್ರಿಯ. ಈ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಈ ಮೇಲ್ಭಾಗಕ್ಕಿದ್ದಂಥವು, ಕೆಳಭಾಗಕ್ಕ ಏನೋ ಕರ್ಮೇಂದ್ರಗಳಿದ್ದಾವಲ್ಲ, ಹಾ
ಗುದೋದ್ವಾರದಿಂದ ಗುದದ್ವಾರದಿಂದ ಜೀವ ಹೋದ್ರ ಲಕ್ಷಣ ಏನು? ಆ ಜೀವ ಹೋದಂತ ಸ್ಥಳಕ್ಕ ಆ ವ್ಯಕ್ತಿ ಮಲಮೂತ್ರ ಮಾಡ್ತಾನ. ಮಲ ಮಾಡ್ಬೇಕಾಗಿತ್ತಂತಂದ್ರ, ಮಲ ಆಗಿತ್ತಂತಂದ್ರ ಗುದದ್ವಾರದಿಂದ ಜೀವ ಹೋಗ್ಯದಂತ ತಿಳ್ಕೋಬೇಕು. ಇಂದ ಗುಹೆಯಿಂದ ಹೋಗಿತ್ತು ಜೀವ ಅಂತಂದ್ರ ಲಘುವಿ ಆಗ್ತದ ಹೋಗಂತ ಶರೀರಕ್ಕ. ಇನ್ನ ಬಾಯಿಯಿಂದ ಹೋಗ್ತದ ಜೀವ ಅಂತಂದ್ರೆ ಬಾಯಿ ತೆರೆದಿರ್ತದ. ನೇತ್ರದಿಂದ ಹೋತ ಜೀವ ಅಂತಂದ್ರೆ ಕಂಡು ನೆಟ್ಟಗಿರ್ತದ. ಮತ್ತೆ ಈ ಪರಿ ಲಕ್ಷಣಗಳಿದ್ದಾವ. ಅದಕ್ಕಾಗಿ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು ಶರೀರಕ್ಕೆ ಸಾಕ್ಷಿ ಇದ್ದಾವೆ. ಅದಕ್ಕೆ ಹೋಗುದು ಬರುವುದು ನನ್ನ ಕೆಲಸ ಅಲ್ಲ ತಂಗಿ. ಅಖಂಡ ಅಖಂಡ ಇದ್ದಂಥವನ್ನ ನಾನು. ನಿನಗೆ ನಾ ಪ್ರಶ್ನೆ ಮಾಡ್ಬೇಕಾಗ್ಯದ. ಹಾ, ಅದಕ್ಕಾಗಿ ಶಾಂತ ರೂಪದಿಂದ ತಾವೆಲ್ಲರೂ ಆಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ. ಯಾವ ನಮ್ಮ ಸದ್ಭಕ್ತರಾದಂಥ ಶರಣಬಸಪ್ಪ ಈರಣ್ಣ ಹಣಮಶೆಟ್ಟಿ ಸಾಕಿನ ಚಲಿಗೇರಿ ಅವರು 25 ರೂಪಾಯಿ ಕೊಟ್ಟಾರ. ಅವರು ಈ ಪಂಚಮಭೂತದ ವ್ಯವಹಾರ ಇಲ್ಲಿ ನಡೆದಂದ ಮೇಲೆ 25 ರೂಪಾಯಿ ತಂದು ಸಂಘಕ್ಕೆ ಸಹಾಯತ ಮಾಡಿದ್ದಾರೆ. ಆ ಮಹಾನ್ಯರಿಗೆ ಭಗವಂತ ಯೋಗ್ಯ ಶಕ್ತಿಯನ್ನು ಕೊಡ್ಲಿ, ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂಘದ ಪರವಾಗಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ? ಅಲ್ಲ ಯಾರು ನಿನ್ನಗ ಇಲ್ಲಿ ಕರೆದಾರು? ಹೌದು, ಯಾರು ನಿನಗ ಇಲ್ಲಿ ಕರೆದಾರು? ಯಾತಕ್ಕಾಗಿ ಬಂದಿರಿ ಹೇಳಿರಿ, ಸರ್ವ ಸಭಾ ಇಲ್ಲಿ ನಡೆದಾರು. ಸರ್ವ ಸಭಾ ಇಲ್ಲಿ ನಡೆದಾರು. ಅವರೇ ಹೋಗಂದರೇನ ನೀವೇ ಬಂದಿರಿ ತಂಗಿ? ಮಂದಿ ಎಷ್ಟಿತ್ತ ನೀವು ಬರುವಾಗ? ಮಂದಿ ಎಷ್ಟಿತ್ತು ನೀವು ಬರುವಾಗ? ಎಷ್ಟೋ ಜನ್ಮ ತಿರುಗಾಡಿ ಬಂದಿರಿ ಖರೆ, ತಾಯಿ ತಂದಿ ಯಾರ್ಯಾರ ನಿಮಗ? ತಾಯಿ ತಂದಿ ಯಾರ್ಯಾರ ನಿಮಗ? ಹುಟ್ಟಿ ಮತ್ತೆ ನೀನು ಸಾಯುವುದೇ ನಿಜವೆಂದು ಪ್ರಮಾಣ ಮಾಡಿರಿಲ್ಲ ಪರಮೇಶ್ವರಗ. ಹೌದು, ಪ್ರಮಾಣ ಮಾಡಿರಿಲ್ಲ ಶಿವನೇಗ. ಹುಟ್ಟಾರ ಖರೆ ಸತ್ತಿಲ್ಲರಿ ಭಾಳ ಮಂದಿ, ಹಂಗೆ ತಿರಗತಾರ ಭವದಾಗ. ಸತ್ತ ಪುರುಷರೆಲ್ಲ ಹುಟ್ಟಿ ಬರುವುದಿಲ್ಲ, ಸಾವೆ ಮೊದಲ ಇಲ್ಲ ಇವರೀಗ. ಹೌದು, ಸಾವೆ ಮೊದಲು ಇಲ್ಲ ಅವರೀಗ. ಆ ಸಾವು ಹುಟ್ಟು ಸಮಾಪ್ತಿ ಸ್ವಾರ್ಥಕ.
ಯಾವ ಸದ್ಭಕ್ತರು ಹೇಮುಲಣ್ಣ ಪೋಮು ರಾಠೋಡ್ ಅವರು ಸಾಕಿನ ಬಳ್ಳೂರು ಗ್ರಾಮ ಸದ್ಭಕ್ತರು 51 ರೂಪಾಯಿ ತಂದು ಸಂಘಕ್ಕೆ ಸಹಾಯ ಮಾಡಿದ್ದಾರೆ. ಮಹನೀಯರಿಗೆ ಆಭರಿದ್ದೇನೆ. ಯಾವ ಮಲ್ಕಣ್ಣನ ಹನುಮಶೆಟ್ಟಿ ಸಾಕಿನ ಬಳ್ಳೂರಿಗೆ ಗ್ರಾಮದ ಸದ್ಭಕ್ತರು ವರ್ಷಗೆ ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತದೆ. ಅನೇಕ ಕಲಾವಿದರು ಬರ್ತಾರೆ. ಇಲ್ಲಿ ನಾವು ಸಹಕಾರ ಮಾಡುವುದು ಯಾಕಂದ್ರೆ ಕಲೆ ಉತ್ತೇಜನ ಆಗಲಿ ತಿಳ್ಕೊಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಆ ಮಾನ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ಪೂರ್ಣ ಬರ್ತೀನಿ. ಯಾವ ನಮ್ಮ ಸದ್ಭಕ್ತರಾಗಿರುವಂಥ ಕಲಾಪ್ರೇಮಿಗಳು ಸಿದ್ದಪ್ಪಣ್ಣ ಯಳಸಂಗಿ ಮುಖಾಮ ಚಿಂಚೋಳಿ ಗ್ರಾಮದವರು, ಬಡದಾಳ ಚಿಂಚೋಳಿ ಅದಕ್ಕಾಗಿ ನಮ್ಮ ಸಿದ್ದಪ್ಪಣ್ಣವರು ಭಕ್ತಿ ಕಾಣಿಕೆ ಎಂದು 101 ರೂಪಾಯಿ ತಂದು ಸಂಘಕ್ಕೆ ಸಹಾಯ ಮಾಡಿದ್ದಾರೆ. ಆ ಭಗವಂತ ಯೋಗ ಶಕ್ತಿಯನ್ನು ಕೊಡಲಿ, ಅಪಾರ ಸಂಪತ್ತು ಕೊಡಲಿ ಅಂತ ಹೇಳಿ ಬೇಡಿಕೊಳ್ತಾರೆ. ಅದರಂತೆ ಶಿಕ್ಷಕರಾದ ದೇವಿದಾಸ್ ಧನು ರಾಠೋಡ್ ಇವರು ಕೂಡ 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಕಾಣಿಕೆ ಕೊಡುವರು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಏನದಪ್ಪ ಲಿಸ್ಟ್ ಮಾಡಿ ಏನದಪ್ಪ ಕೊಡುವುದು ಉತ್ತಮ ಅಂತ ನನ್ನ ಅನಿಸಿಕೆ. ದೇವಿದಾಸ್ ಧನು ರಾಠೋಡ್ ಶಿಕ್ಷಕರು. ಯಾವ ಶಿಕ್ಷಕರು ದೇವಿದಾಸ್ ಧನು ರಾಠೋಡ್ ಸಾಹೇಬರು ಕಾಣಿಕೆಯನ್ನು ಕೊಟ್ಟಾರೆ. ಶಿಕ್ಷಕರಂತಂದ್ರೆ ಪ್ರಥಮ ಗುರುಗಳವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಈ ಕಾಣಿಕೆ ಕೊಡುವಂಥ ಭಕ್ತರು ಒಂದು ಪದ್ಧತಿ ಮೇಲೆ ಕೊಟ್ಟರು ಸರಿ ಅನ್ನಿಸ್ತದೆ ಅಂಥೇಳಿ. ಯಾಕಂದ್ರೆ ಪದೇ ಪದೇ ಬಂದಾಗ ಈ ರಸಭಂಗ ಆಗ್ತದೆ, ಅದಕ್ಕೆ ಲಿಸ್ಟ್ ಮಾಡಿದ್ರು ಚಂದ ಅಂಥೇಳಿ ಅಂತಾರೆ. ಇರಲಿ, ಪರವಾಗಿಲ್ಲ, ಏನೂ ತೊಂದರೆ ಆಗಲಾರ್ದಂಗೆ ಕಾರ್ಯಕ್ರಮ ನಡೆಸಿಕೊಂಡು ಹೋದ್ರೆ ಸಾಕು. ಅದಕ್ಕೆ ಕಾಣಿಕೆಯನ್ನು ನಮ್ಮ ಶಿಕ್ಷಕರಿಂದ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಗವಂತನು ಯೋಗ ಶಕ್ತಿ ಕೊಡಲಿ, ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಹೇಳಿದ್ದಾರೆ, ಮತ್ತೊಂದು ಮಾತು ಕೇಳ್ಯಾರ ಅವರು. ನಾವು ಪ್ರಥಮದಲ್ಲಿ ಅದು ಚಾಲು ಏನು ಮಾಡೀವ್ರಿ, ಗಣಪತಿ ಸ್ಮರಣೆಯನ್ನು ಮಾಡೀವಿ. 10 ಮಂದಿ ದೈವಕ್ಕೆ ಕೈ ಮುಗಿದು ಹೇಳ್ತೀನಿ ಅಂತ ಪ್ರಾರಂಭ ಮಾಡಿದೆ. ನಾಗೇಶ್ ಅವರ ಅನಿಸಿಕೆ ಏನದಂದ್ರೆ 10 ಮಂದಿ ಕುಂತಾರೇನ್ರಿ ಇಲ್ಲಿ, 10 ಮಂದಿ ಅಂತ ಹೇಳಿ ಯಾಕೆ ಇಲ್ಲಿ ಶಬ್ದ ಬಳಸಿದ್ರು ಕವಿಗಳು, ಯಾಕೆ ಬಳಸ್ಯಾರ? ಅದಕ್ಕೆ ಕವಿತತ್ವ ಅನ್ನುವಂಥದ್ದು, ಕವಿ ಎನ್ನುವಂಥ ಪದ ಅದು ಬಹಳ ದುರ್ಲಭದಿಂದ ಸಾಧ್ಯ ಆಗ್ತದೆ ಮಾನವನಿಗೆ. ಅದಕ್ಕೆ ಹೇಳಿದ್ರು ನೋಡು, ಜೋ ಕವಿ ದೇಖಾ ಓ ರವಿ ನಾ ದೇಖಾ ಅಂತ. ರವಿ ಅಂದ್ರು ಸೂರ್ಯ. ಆ ಸೂರ್ಯ ಕಂಡಂತ, ರವಿ ಕಂಡಂತ ವಸ್ತು ಕವಿ ಸಹಿತ ಕಂಡನಂತ. ಈ ಕವಿ ಕಂಡ ವಸ್ತು ರವಿ ಕಂಡಿಲ್ಲಂತೆ. ರವಿ ಏನು ಕಂಡಿಲ್ಲ? ಸೂರ್ಯನ ಪ್ರಕಾಶ. ಆ ಸೂರ್ಯನ ಪ್ರಕಾಶಕ್ಕೆ ಕತ್ತಲಿ ಕಾಣಲಿಲ್ಲ. ಸೂರ್ಯ ಉದಯ ಆದನಂತಂದ್ರ ಕತ್ತಲಿ ಮಾಯ ಆಗ್ತದೆ. ಅದಕ್ಕೆ ಕತ್ತಲಿ ಮತ್ತು ಬೆಳಕನ್ನ ಕಂಡು ಕವಿಗಳು ರಚನೆ ಮಾಡಿದ್ದಾರೆ. 10 ಮಂದಿ ಅಂತ ಯಾಕಂದ್ರೆ ನಾ ಮೊದಲು ಹೇಳಿದಂಗ ದಶೇಂದ್ರಿಗಳು ಅಂತ ಹೇಳಿ ಅಂದಿದ್ನಲ್ಲ, ಒಂದೊಂದು ಇಂದ್ರಿ ಒಂದೊಂದು ತಮ್ಮ ತಮ್ಮ ಕಾರ್ಯಗಳನ್ನ ಪ್ರತಿಯೊಬ್ಬರಲ್ಲಿ ದಶೇಂದ್ರಗಳು ಸಾಕ್ಷಿ ಇದ್ದಾವೆ. ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಬಾಯಿ ಮಾತಾಡ್ತದ. ಹಿಂಗ ತಮ್ಮ ತಮ್ಮ ಕಾರ್ಯ ನಿರತರಾಗ್ಯಾವ ದಶೇಂದ್ರಿಗಳು. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ದಶೇಂದ್ರಗಳು ಸಾಕ್ಷಿ ಇದ್ದಾವೆ. ಈ 10 ಮಂದಿಗೆ ನನ್ನ ಪ್ರಥಮ ನಮಸ್ಕಾರ ಅಂತ ಹೇಳಿ ಅಂದಾರ ಕವಿಗಳು. ಇಲ್ಲೇ ನೋಡಿ ಅಂದಾರ, 10 ಮಂದಿ ದೈವಕ್ಕೆ ಕೈ ಮುಗಿದು ಹೇಳ್ತೀನಿ ಅಂತಂದಾರ. ಅದಕ್ಕೆ ಯಾರು ತಂಗಿ ಎಲ್ಲಿ ಹೊರಟಂತ ಪ್ರಶ್ನೆ ಮಾಡಬೇಕಾಗಿದೆ. ಸತ್ತ ಪುರುಷರಲ್ಲ ಹುಟ್ಟ